ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮುಗಳಗಟ್ಟಿ. 45ನೇ ವರ್ಷದ ರೈತ ಹುತಾತ್ಮರ ದಿನಾಚರಣೆ ಅಂಗವಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ರಾಜ್ಯಾಧ್ಯಕ್ಷರಾದ ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ಹುಬ್ಬಳ್ಳಿ ಚೆನ್ನಮ್ಮ ವೃತ್ತದಿಂದ ಧಾರವಾಡ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಬೃಹತ್ ಪಾದಯಾತ್ರೆಯನ್ನು ದಿನಾಂಕ 21/7/2025 9 ಗಂಟೆಗೆ ಬೃಹತ್ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕುರಿತು ಧಾರವಾಡ ನಗರದಲ್ಲಿಂದು ಜಿಲ್ಲಾಧ್ಯಕ್ಷ ಫಾರೂಕ್ ಕಿಲೆದಾರ್, ಸುಭಾಷ್ ಮಾದನ್ನವರ್, ಜಿಲ್ಲಾ ಉಪಾಧ್ಯಕ್ಷರು ಚಂದ್ರಶೇಖರ್ ಎಂ ಕಬ್ಬೂರ್, ಮಲ್ಲೇಶ್ ಶಿರಣ್ಣವರ್, ಮಾರುತಿ ಸುಂಕದ್, ಬಸವರಾಜ್ ಗುಮ್ಗೋಳ್, ಮೈಲಾರ ಸಂಗೊಳ್ಳಿ, ಬಸವಂತಪ್ಪ ಶೀಗೇಹಳ್ಳಿ, ನಾಗರಾಜ್ ಬೆಳವಟಗಿ, ಈರಪ್ಪ ಶೆಟ್ಟಣ್ಣವರ್, ಮಂಜು ಹುಡೇದ್ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನಮಸ್ಕಾರ, ನನ್ನ ಹೆಸರು ರಮೇಶ್ ಕಿತ್ತೂರು ಅಂತೇಳಿ, ಜಿಲ್ಲಾ ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯದರ್ಶಿ. ಈಗ ಏನಪ್ಪಾ ಅಂದ್ರೆ, ಇವತ್ತು ನಾವಿಲ್ಲಿ ಕೂಡಿರೋದು, ನಾವು ಜುಲೈ 21 ರೈತ ಹುತಾತ್ಮರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅದು ಹುಬ್ಬಳ್ಳಿ ಕಿತ್ತೂರು ಚೆನ್ನಮ್ಮ ಸರ್ಕಲ್ ದಿಂದ ಧಾರವಾಡ ಜಿಲ್ಲಾಧಿಕಾರಿ ಕಚೇರಿವರೆಗೂ ನಾವು 45ನೇ ರೈತ ಹುತಾತ್ಮರ ಅಂಗವಾಗಿ ಇದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದ್ರ ಜೊತೆಗೆ ನಮ್ಮ ರಾಜ್ಯ ಅಧ್ಯಕ್ಷರಾದಂತ ಚಂದ್ರಶೇಖರ್ ಕೋಡಿಹಳ್ಳಿ ಅವರು ಮತ್ತು ರಾಜ್ಯದ ಎಲ್ಲಾ ಜಿಲ್ಲೆಯ ಭಾಗದ ರೈತರು ಮತ್ತು ಧಾರವಾಡ ತಾಲೂಕು, ಧಾರವಾಡ ಜಿಲ್ಲೆಯ ಎಲ್ಲಾ ಗ್ರಾಮಗಳ ರೈತರು ಈ ಕಾರ್ಯಕ್ರಮದಲ್ಲಿ 3,000 to 4,000 ಜನ ಭಾಗವಹಿಸ್ತಾ ಇದ್ದೀವಿ. ಇದು ಮುಖ್ಯವಾಗಿ ನಾವು ಈ ಕಾರ್ಯಕ್ರಮದಲ್ಲಿ ಮಹದಾಯಿ ಮತ್ತು ಕಾಳಿ ನದಿಯ ನೀರನ್ನ ಸರಿಯಾಗಿ ನಮ್ಗೆ ಹಂಚಿಕೆ ಆಗ್ಬೇಕು ಮತ್ತು ಕಾಳಿ ನದಿ ವಿವಾದ ನೇಣುಗುಂದಿಗೆ ಬಿದ್ದಿದ್ದು, ಅದನ್ನು ಈಗಾಗಲೇ ಎಷ್ಟೋ ಸಲ ಆಯ್ತು, ನಾವು ಹೋರಾಟ ಮುಖಾಂತರ ಎಲ್ಲ ತೀವ್ರಗತಿಯಾಗಿ ಆಯ್ತು. ರಾಜಕೀಯ ಒತ್ತಡದಿಂದ ಅವರವರ ಪರಸ್ಪರ ಹೊಂದಾಣಿಕೆ ಇಲ್ಲದ ಸಲುವಾಗಿ ಇಲ್ಲಿವರೆಗೂ ನೇಣುಗುಂದಿಗೆ ಬಿದ್ದಿದೆ. ಅದು ನಾವು ಮತ್ತೊಮ್ಮೆ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಇವತ್ತು ಈ ಪಾದಯಾತ್ರೆ ಮುಖಾಂತರ. ಅದು ಆದಷ್ಟು ಬೇಗ ಮಹದಾಯಿ ನೀರು ಮಲಪ್ರಭೆ ನದಿಗೆ ಹರಿಸಬೇಕಂತ ಒತ್ತಾಯ ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ಕಾಳಿ ನದಿ ನೀರು ಧಾರವಾಡ ಜಿಲ್ಲೆಗೆ ಕುಡಿಯುವ ನೀರಾಗಿ ಪೂರೈಕೆ ಮಾಡಬೇಕು ಮತ್ತು ಇನ್ನೂ ಅನೇಕ ಬೇಡಿಕೆಗಳು ಮತ್ತು ರೈತರ ಬೆಳೆ ವಿಮೆ ಇರ್ಬೋದು, ಬೆಳೆ ಪರಿಹಾರ ಇರ್ಬೋದು, ಅತಿವೃಷ್ಟಿ ಅನಾವೃಷ್ಟಿಗಳಿಂದ ಪರಿಹಾರ ಬಂದಿಲ್ಲ ಅಂತ ಪರಿಹಾರಗಳು ಬರ್ಬೋದು ಮತ್ತು ಅನೇಕ ವಿಚಾರಗಳು ಇಟ್ಕೊಂಡು ಈ ಯಾತ್ರೆಯನ್ನು ಮಾಡ್ತಾ ಇದ್ದೇವೆ. ಇದ್ರ ಜೊತೆಗೆ ಇನ್ನೂ ಮುಖ್ಯವಾದಂತಂದ್ರೆ, ನಾವು ಈ ರಸಗೊಬ್ಬರಗಳ ಕುರಿತು ನಮ್ಮ ಜಿಲ್ಲೆಯಲ್ಲಿ ರಸಗೊಬ್ಬರ ಬಹಳ ತೀವ್ರತೆ ಕೊರತೆ ಇದೆ. ಯಾವ ಗೊಬ್ಬರನು ಸಿಗ್ತಾ ಇಲ್ಲ, ಹೀರಾ ಗೊಬ್ಬರ ಇಲ್ಲ, ಯಾವ ಪೊಟ್ಯಾಷಿಯಂ ಗೊಬ್ಬರ ಇಲ್ಲ, ಯಾವುದು DAPನೂ ಇಲ್ಲ. ಈಗ ರೈತರು ಬೆಳೆಗಳಿಗೆ ಗೊಬ್ಬರ ಹಾಕುವಂತ ಸಮಯ. ಈಗ ಧಾರವಾಡ ಜಿಲ್ಲೆಯಲ್ಲಿ ಎಲ್ಲಿ ಗೊಬ್ಬರ ಸಿಗ್ತಾ ಇಲ್ಲ. ಗೊಬ್ಬರನು ಅದ್ರ ಜೊತೆಗೆ ಬೇಕು. ಅದ್ರ ಜೊತೆಗೆ ನಾವು ಇನ್ನೂ ಒಂದಿಷ್ಟು ಅಂದ್ರೆ, ಈ ಜಿಲ್ಲಾ ಆಸ್ಪತ್ರೆಯಲ್ಲಿ ಆರೋಗ್ಯದ ಬಗ್ಗೆ ಸರಿಯಾಗಿ ನೋಡ್ತಾ ಇಲ್ಲ ಮತ್ತು ರೈತರು ಬೆಳೆದಂತ ಕಬ್ಬು, ಜೋಳ, ಭತ್ತಗಳಲ್ಲಿ ಕಾಡು ಪ್ರಾಣಿಗಳ ಹಾವಳಿನೂ ಹೆಚ್ಚಾಗಿದೆ. ಅದ್ರ ಜೊತೆಗೆ ಇನ್ನು ನಾವು ಅನೇಕ ವಿಷಯಗಳು ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದೀವಿ. ಇದು 21 ಜುಲೈ ಬೆಳಗ್ಗೆ ನಾವು 8 ಗಂಟೆಗೆ ನವಲಗುಂದ ನರಗುಂದ ರೈತ ಹುತಾತ್ಮರಾದಂತ ಬಸಪ್ಪ ಲಕ್ಕುಂಡಿ ಮತ್ತು ಈರಪ್ಪ ಕಡ್ಲಿಕೊಪ್ಪ ಅವರ ಸಮಾಧಿಗಳಿಗೆ ಮಾಲಾರ್ಪಣೆ ಮಾಡಿ, ಅಲ್ಲಿಂದ ಹುಬ್ಬಳ್ಳಿ ಚೆನ್ನಮ್ಮ ಸರ್ಕಲ್ ಅಲ್ಲಿ ಚೆನ್ನಮ್ಮ ದೇವಿಗೆ ಮಾಲಾರ್ಪಣೆ ಮುಖಾಂತರ ನಾವು ಅಲ್ಲಿಂದ ಪಾದಯಾತ್ರೆಯನ್ನು ಹೊರಡ್ತಾ ಇದ್ದೀವಿ. ಅದು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡುವಂತದ್ದಾಗಿರ್ಬೋದು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಮನವಿ ಕೊಡುವಂತದ್ದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಾದ್ಯಂತ ಎಲ್ಲ ಕರ್ನಾಟಕ ರಾಜ್ಯ ರೈತರಿಗೆ ನಮಸ್ಕಾರ. ಇದನ್ನು ಮಾಧ್ಯಮ ಕಡೆಯಿಂದ ನಾವು ಏನು ತಿಳಿಸ್ಲಿಕ್ಕತ್ತೀವಿ ಅಂದ್ರೆ, 45ನೇ ವರ್ಷದ ರೈತರ ಉತ್ಥಾಪನ ದಿನಾಚರಣೆಯನ್ನು ನಾವು ಆಚರಿಸ್ಲಿಕ್ಕತ್ತೇವೆ. ನಾವು ಜುಬ್ಲಿ ಸರ್ಕಲ್, ರಾಣಿ ಚೆನ್ನಮ್ಮ ಸರ್ಕಲ್ದಿಂದ ರಾಣಿ ಚೆನ್ನಮ್ಮ ಅವ್ರಿಗೆ ಮಾಲಾರ್ಪಣೆ ಮಾಡಿ ನಾವು ಧಾರವಾಡ DC ಮಠ 2,000 ಮಂದಿ ಪಾದಯಾತ್ರೆ ಮಾಡ್ಕೊಂಡು ಬರಕತ್ತೇವೆ. ಇದು ವಿಶೇಷವಾಗಿ ಯಾಕೆ ಮಾಡಕತ್ತೇವೆ ಅಂದ್ರೆ, ನಮ್ಗೆ ರೈತರಿಗೆ ಮಹದಾಯಿನೂ ಬೇಕು, ಕಾಳಿ ನದಿನೂ ಬೇಕು ಮತ್ತು ನಮ್ಮ ಜಿಲ್ಲೆಯಲ್ಲಿ ಅನೇಕ ಸಮಸ್ಯೆ ಅದಾವೆ. ಏನು ಸಮಸ್ಯೆ ಅದಾವೆ ಅಂದ್ರೆ, 2-3 ವರ್ಷ ಆಯ್ತು ಬೆಳೆ ಹಾನಿ ರೊಕ್ಕ ಬರಲಿಲ್ಲ, ಬೆಳೆ ಪರಿಹಾರ ಬರಲಿಲ್ಲ. ಯಾಕಂದ್ರೆ ಮತ್ತು MSP ಫಿಕ್ಸ್ ಆಗಿಲ್ಲ. ಎಲ್ಲರಿಗೆ ಸರ್ಕಾರ ನೌಕರಿದವ್ರಿಗೆ ಪಗಾರ ಏರಿದ್ದೈತಿ, ಮಾತ್ರ ನಮ್ಮ ರೈತರಿಗೆ ಬೆಳೆ MSP ಫಿಕ್ಸ್ ಆಗಿಲ್ಲ. ಇದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ಆಗಬೇಕು. ಆದರೆ ಇದರ ಹಿಂಬಾಲಿ ರೈತರಿಗೆ ನೋಟಿಸ್ ಕೊಡಕತ್ತಾರ. ನೌಕರಿದವ್ರಿಗೆ ಪಗಾರ ಫಿಕ್ಸ್ ಆಗೈತಿ, ಮಾತ್ರ ರೈತರಿಗೆ ಏನು ಅನುಕೂಲ ಆಗಿಲ್ಲ. ರೈತರ ಸಾಲವನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರವನ್ನು ಸಾಲ ಮನ್ನಾ ಮಾಡಬೇಕು. ಆಮೇಲೆ ರೈತರಿಗೆ ದಾರಿ ಇಲ್ಲ. ಹಾಸ್ಪಿಟಲಲ್ಲಿ, ನಮ್ಮ ಸಿವಿಲ್ ಹಾಸ್ಪಿಟಲ್ದಲ್ಲಿ ಸರಿಯಾಗಿ ನೋಡ್ಕೊಳ್ಲಿಕ್ಕತ್ತಿಲ್ಲ.
ಮತ್ತು ನಮ್ಮ ರೈತರ ಮಕ್ಕಳು ಅದರ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಎಷ್ಟೋ ವರ್ಷ ಆಯ್ತು ಅವ್ರಿಗೆ ಅವ್ರು ಅದಾರಂತ ನಮ್ಮ ಕಾಯ್ದೆ ಶಿಸ್ತಿದೆ, ಲಾ ಆ್ಯಂಡ್ ಆರ್ಡರ್ ಇದೆ. ನಾವು ಅವ್ರ ಸಲುವಾಗಿ ನಮ್ಮ ರೈತರ ಮಕ್ಕಳು ಅದಾರ ಅನ್ಕೇಶ ನಾವು ಅವ್ರ ಸಲುವಾಗಿ ಈ ಪ್ರತಿಭಟನೆದಾಗೂ ಅವ್ರಿಗೂ ಇದನ್ನು ಮಾಡ್ಕೊಂಡೇವೆ. ಅವ್ರಿಗೂ 3 ತಿಂಗಳಿಗೆ ಒಮ್ಮೆ ಫ್ರೀ ಮೆಡಿಕಲ್ ಚೆಕಪ್ ಮತ್ತು ತಿಂಗಳಿಗೆ ಒಮ್ಮೆ ರಜಾ ಕೊಡಬೇಕು. ಮತ್ತು ಹೋಮ್ ಗಾರ್ಡ್ಸ್ ಅವ್ರಿಗೂ ಕಾಯಂ ಗೌರ್ಮೆಂಟ್ ಲೆವೆಲ್ದಾಗ ಕರ್ಕೋಬೇಕಂತೂ ನಮ್ಮದು ಒಂದು ಪ್ರತಿಭಟನೆ ಮಾಡಲಿಕ್ಕತ್ತೇವೆ. ನಾವು ಎಲ್ಲ ರೈತರಿಗೆ ಅದಕ್ಕೆ ಅನುಕೂಲ ಆಗಿ ಒಬ್ಬರು ಬರ್ರಿಪ್ಪ ಅಂತ ವಿನಂತಿ ಮಾಡ್ಕೋತೇವೆ. ಮೊನ್ನೆ ನೀವು ಹೇಳಿದ್ರೀಗ ಬ್ಯಾಂಕಿನವರು ನೋಟಿಸ್ ಕಳಿಸ್ತಾ ಇದ್ದಾರೆ. ಹ್ಞೂ ಸರ್. ನಿನ್ನೆ ಸಂತೋಷ್ ಲಾಡ್ ಅವರು ಕರ್ಮ ಸಚಿವರು ಹೇಳಿದ್ರು ಬ್ಯಾಂಕಿನವ್ರಿಗೆ ಯಾರಾದರೂ ಆ ಥರ ಮಾಡಿದಾರಂದರೆ ಅವ್ರಿಗೆ ನಾನು ಕ್ರಮ ತಗೋತೀನಿ ಅಂತ ಹೇಳಿ, ನಾನು ರೈತರ ಜೊತೆಗಿದ್ದೀನಿ ಅಂತ ಹೇಳ್ತಾ ಇದ್ರು ಅವರು. ಸರ್, ತಮ್ಮ ಮಾಧ್ಯಮವ್ರಿಗೆ ಗೊತ್ತಿರ್ಬೋದು, ಕುಮಾರಸ್ವಾಮಿ ಅವರು ಇದಕ್ಕಿಂತ ಮೊದಲು ಒಮ್ಮೆ 2,000 ಮನ್ನಾ ಮಾಡ್ತೀನಿ ಅಂತ ನೋಟಿಸ್ ಕಳಿಸಿದ ಪತ್ರಗಳು 2 ಲಕ್ಷ ಮನ್ನಾ ಮಾಡ್ತೀವಿ ಅಂತ ಮಾಧ್ಯಮ ಥ್ರೂ ಹೇಳಿದ್ರು. ಅದು ಬ್ಯಾಂಕ್ದವ್ರಿಗೆ ರೊಕ್ಕ ಕಳಿಸಲಿಲ್ಲ. ನಾವು ಲಾಡ್ ಮಿನಿಸ್ಟರ್ಗೆ ವಿನಂತಿ ಮಾಡ್ತೇವೆ, ಆ ನೋಟಿಸ್ ಕೊಟ್ಟರೆ ಮೀಡಿಯಾವ್ರಿಗೆ ಕರೆದ ಬ್ಯಾಂಕ್ದವ್ರು ಕರೆದ ನಮ್ಮ ರೈತರ ವಿರುದ್ಧ ನಮ್ಮ ರೈತರ ಮುಂದೆ ಅದನ್ನು ಆದೇಶ ಪತ್ರ ಹೊಂದಿಸಲಿ. ಯಾಕಂದರೆ ಈಗ ಸದ್ಯ ಮೆಟ್ಟಿಗೂ ನೋಟಿಸ್ಗಳು ಬರಕತ್ತಾರ, ರೈತರ ಆತ್ಮಹತ್ಯೆ ಮಾಡ್ಕೊಲಿಕ್ಕತ್ತಾರ. ಅವ್ರ ಜಿಲ್ಲೆಯಲ್ಲಿ ಬೆಳೆ ಹಾನಿ, ಬೆಳೆ ವಿಮಾ, ಗೊಬ್ಬರ ಸುಧಾ ಸಿಗಾಕ್ತಾರಿಲ್ಲ. ಇವತ್ತು ನಮ್ಮ ಗೊಬ್ಬರ ಸಿಕ್ಕಿಲ್ಲ ಅಂದ್ರೆ ನಮ್ಮ ಪೀಕ ಬಾದಾಗ ಹೋಗಿ ಬರ್ತಾವೆ. ಇದನ್ನು ಅವ್ರಿಗೆ ವಿನಂತಿ ಮಾಡ್ತೇವೆ, ಮಾಡಿಕೊಡ್ಲಿ ಅಂತ ನಾವು ವಿನಂತಿ ಮಾಡ್ತೇವೆ ಸರ್. ಫಾರೂಕ್ ಕಿಲ್ಲೆದಾರ್, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹೆಸರು ಸೇನೆ ಜಿಲ್ಲಾಧ್ಯಕ್ಷ, ಧಾರವಾಡ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹೆಸರು ಸೇನೆದಿಂದ ಎಲ್ಲ ಕರ್ನಾಟಕ ರಾಜ್ಯ ರೈತರಿಗೆ ನಮಸ್ಕಾರ. ಇದನ್ನು ಮಾಧ್ಯಮ ಕಡೆಯಿಂದ ನಾವು ಏನು ತಿಳಿಸ್ಲಿಕ್ಕತ್ತೀವಿ ಅಂದ್ರೆ 45ನೇ ವರ್ಷದ ರೈತರ ಉತ್ಥಾಪನೆ ದಿನಾಚರಣೆಯನ್ನು ನಾವು ಆಚರಿಸ್ಲಿಕ್ಕತ್ತೇವೆ. ನಾವು ಜುಬ್ಲಿ ಸರ್ಕಲ್, ರಾಣಿ ಚೆನ್ನಮ್ಮ ಸರ್ಕಲ್ದಿಂದ ರಾಣಿ ಚೆನ್ನಮ್ಮ ಅವ್ರಿಗೆ ಮಾಲಾರ್ಪಣೆ ಮಾಡಿ ನಾವು ಧಾರವಾಡ DC ಮಠ 2,000 ಮಂದಿ ಪಾದಯಾತ್ರೆ ಮಾಡ್ಕೊಂಡು ಬರಕತ್ತೇವೆ. ಇದು ವಿಶೇಷವಾಗಿ ಯಾಕೆ ಮಾಡಕತ್ತೇವೆ ಅಂದ್ರೆ, ನಮಗೆ ರೈತರಿಗೆ ಮಾದಾಯಿನೂ ಬೇಕು, ಕಾಳಿ ನದಿನೂ ಬೇಕು. ಮತ್ತು ನಮ್ಮ ಜಿಲ್ಲೆಯಲ್ಲಿ ಅನೇಕ ಸಮಸ್ಯೆ ಅದಾವೆ. ಏನು ಸಮಸ್ಯೆ ಅದಾವೆ ಅಂದ್ರೆ, 2-3 ವರ್ಷ ಆಯ್ತು ಬೆಳೆ ಹಾನಿ ರೊಕ್ಕ ಬರಲಿಲ್ಲ, ಬೆಳೆ ಪರಿಹಾರ ಬರಲಿಲ್ಲ. ಯಾಕಂದ್ರೆ ಮತ್ತು MSP ಫಿಕ್ಸ್ ಆಗಿಲ್ಲ. ಎಲ್ಲರಿಗೆ ಸರ್ಕಾರ ನೌಕರಿದವ್ರಿಗೆ ಪಗಾರ ಏರಿದ್ದೈತಿ, ಮಾತ್ರ ನಮ್ಮ ರೈತರಿಗೆ ಬೆಳೆ MSP ಫಿಕ್ಸ್ ಆಗಿಲ್ಲ. ಇದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ಆಗಬೇಕು. ಆದರೆ ಇದರ ಹಿಂಬಾಲಿ ರೈತರಿಗೆ ನೋಟಿಸ್ ಕೊಡಕತ್ತಾರೆ. ನೌಕರಿದವ್ರಿಗೆ ಪಗಾರ ಫಿಕ್ಸ್ ಆಗೈತಿ, ಮಾತ್ರ ರೈತರಿಗೆ ಏನು ಅನುಕೂಲ ಆಗಿಲ್ಲ. ರೈತರ ಸಾಲವನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರವನ್ನು ಸಾಲ ಮನ್ನಾ ಮಾಡಬೇಕು. ಆಮೇಲೆ ರೈತರಿಗೆ ದಾರಿ ಇಲ್ಲ. ಹಾಸ್ಪಿಟಲಲ್ಲಿ, ನಮ್ಮ ಸಿವಿಲ್ ಹಾಸ್ಪಿಟಲ್ದಲ್ಲಿ ಸರಿಯಾಗಿ ನೋಡ್ಕೊಳ್ಲಿಕ್ಕತ್ತಿಲ್ಲ. ಮತ್ತು ನಮ್ಮ ರೈತರ ಮಕ್ಕಳು ಅದರ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಎಷ್ಟೋ ವರ್ಷ ಆಯ್ತು ಅವ್ರಿಗೆ ಅವ್ರು ಅದಾರಂತ ನಮ್ಮ ಕಾಯ್ದೆ ಶಿಸ್ತಿದೆ, ಲಾ ಆ್ಯಂಡ್ ಆರ್ಡರ್ ಇದೆ. ನಾವು ಅವ್ರ ಸಲುವಾಗಿ ನಮ್ಮ ರೈತರ ಮಕ್ಕಳು ಅದಾರ ಅನ್ಕೇಶ ನಾವು ಅವ್ರ ಸಲುವಾಗಿ ಈ ಪ್ರತಿಭಟನೆದಾಗೂ ಅವ್ರಿಗೂ ಇದನ್ನು ಮಾಡ್ಕೊಂಡೇವೆ. ಅವ್ರಿಗೂ 3 ತಿಂಗಳಿಗೆ ಒಮ್ಮೆ ಫ್ರೀ ಮೆಡಿಕಲ್ ಚೆಕಪ್ ಮತ್ತು ತಿಂಗಳಿಗೆ ಒಮ್ಮೆ ರಜಾ ಕೊಡಬೇಕು. ಮತ್ತು ಹೋಮ್ ಗಾರ್ಡ್ಸ್ ಅವ್ರಿಗೂ ಕಾಯಂ ಗೌರ್ಮೆಂಟ್ ಲೆವೆಲ್ದಾಗ ಕರ್ಕೋಬೇಕಂತೂ ನಮ್ಮದು ಒಂದು ಪ್ರತಿಭಟನೆ ಮಾಡಲಿಕ್ಕತ್ತೇವೆ. ನಾವು ಎಲ್ಲ ರೈತರಿಗೆ ಅದಕ್ಕೆ ಅನುಕೂಲ ಆಗಿ ಒಬ್ಬರು ಬರ್ರಿಪ್ಪ ಅಂತ ವಿನಂತಿ ಮಾಡ್ಕೋತೇವೆ. ಮೊನ್ನೆ ನೀವು ಹೇಳಿದ್ರೀಗ ಬ್ಯಾಂಕಿನವರು ನೋಟಿಸ್ ಕಳಿಸ್ತಾ ಇದ್ದಾರೆ. ಹ್ಞೂ ಸರ್. ನಿನ್ನೆ ಸಂತೋಷ್ ಲಾಡ್ ಅವರು ಕರ್ಮ ಸಚಿವರು ಹೇಳಿದ್ರು ಬ್ಯಾಂಕಿನವ್ರಿಗೆ ಯಾರಾದರೂ ಆ ಥರ ಮಾಡಿದಾರಂದರೆ ಅವ್ರಿಗೆ ನಾನು ಕ್ರಮ ತಗೋತೀನಿ ಅಂತ ಹೇಳಿ, ನಾನು ರೈತರ ಜೊತೆಗಿದ್ದೀನಿ ಅಂತ ಹೇಳ್ತಾ ಇದ್ರು ಅವರು. ಸರ್, ತಮ್ಮ ಮಾಧ್ಯಮವ್ರಿಗೆ ಗೊತ್ತಿರ್ಬೋದು, ಕುಮಾರಸ್ವಾಮಿ ಅವರು ಇದಕ್ಕಿಂತ ಮೊದಲು ಒಮ್ಮೆ 2,000 ಮನ್ನಾ ಮಾಡ್ತೀನಿ ಅಂತ ನೋಟಿಸ್ ಕಳಿಸಿದ ಪತ್ರಗಳು 2 ಲಕ್ಷ ಮನ್ನಾ ಮಾಡ್ತೀವಿ ಅಂತ ಮಾಧ್ಯಮ ಥ್ರೂ ಹೇಳಿದ್ರು. ಅದು ಬ್ಯಾಂಕ್ದವ್ರಿಗೆ ರೊಕ್ಕ ಕಳಿಸಲಿಲ್ಲ. ನಾವು ಲಾಡ್ ಮಿನಿಸ್ಟರ್ಗೆ ವಿನಂತಿ ಮಾಡ್ತೇವೆ, ಆ ನೋಟಿಸ್ ಕೊಟ್ಟರೆ ಮೀಡಿಯಾವ್ರಿಗೆ ಕರೆದ ಬ್ಯಾಂಕ್ದವ್ರು ಕರೆದ ನಮ್ಮ ರೈತರ ವಿರುದ್ಧ ನಮ್ಮ ರೈತರ ಮುಂದೆ ಅದನ್ನು ಆದೇಶ ಪತ್ರ ಹೊಂದಿಸಲಿ. ಯಾಕಂದರೆ ಈಗ ಸದ್ಯ ಮೆಟ್ಟಿಗೂ ನೋಟಿಸ್ಗಳು ಬರಕತ್ತಾರ, ರೈತರ ಆತ್ಮಹತ್ಯೆ ಮಾಡ್ಕೊಲಿಕ್ಕತ್ತಾರ. ಅವ್ರ ಜಿಲ್ಲೆಯಲ್ಲಿ ಬೆಳೆ ಹಾನಿ, ಬೆಳೆ ವಿಮಾ, ಗೊಬ್ಬರ ಸುಧಾ ಸಿಗಾಕ್ತಾರಿಲ್ಲ. ಇವತ್ತು ನಮ್ಮ ಗೊಬ್ಬರ ಸಿಕ್ಕಿಲ್ಲ ಅಂದ್ರೆ ನಮ್ಮ ಪೀಕ ಬಾದಾಗ ಹೋಗಿ ಬರ್ತಾವೆ. ಇದನ್ನು ಅವ್ರಿಗೆ ವಿನಂತಿ ಮಾಡ್ತೇವೆ, ಮಾಡಿಕೊಡ್ಲಿ ಅಂತ ನಾವು ವಿನಂತಿ ಮಾಡ್ತೇವೆ ಸರ್.
ಫಾರೂಕ್ ಕಿಲ್ಲೆದಾರ್, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹೆಸರು ಸೇನೆ ಜಿಲ್ಲಾಧ್ಯಕ್ಷ, ಧಾರವಾಡ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಚಂದ್ರಶೇಖರ್ ಕೋಡಿಹಳ್ಳಿ ಬಣದವರು, ನಾಗರಾಜ್ ಚಿನ್ನಪ್ಪ ಬೆಳವಟಿಗೆ ಅಂತಂದು ಈ ಧಾರವಾಡ ಜಿಲ್ಲಾದಾಗ ರೈತರ ಒಂದು ಸಮಸ್ಯೆ, ಎಲ್ಲ ಸಮಸ್ಯೆಗಳು ಇರುವುದರಿಂದ 45ನೇ ಹುತಾತ್ಮರ ದಿನಾಚರಣೆಯ ಅಂಗವಾಗಿ ಈ ಪಾದಯಾತ್ರೆಯ ಮುಖಾಂತರ ಕಿತ್ತೂರು ಚೆನ್ನಮ್ಮನ ಸರ್ಕಲ್ನಿಂದ ಧಾರವಾಡ DC ಕಚೇರಿಯವರೆಗೆ ಪಾದಯಾತ್ರೆ ಮಾಡುವ ಮುಖಾಂತರ ಆ ಉದ್ದೇಶ ಇಟ್ಟುಕೊಂಡು ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಒಂದು ರೈತರ ಸಮಸ್ಯೆಗಳನ್ನು ಬೇಡಿಕೆಯನ್ನು ಇಟ್ಟು ಆ ಬೇಡಿಕೆಗೆ ಚಂದ್ರಶೇಖರ್ ಕೋಡಿಹಳ್ಳಿ ಹಾಗೂ ನಮ್ಮ ಧಾರವಾಡ ಜಿಲ್ಲಾ ಅಧ್ಯಕ್ಷರಾದಂಥ ಫಾರೂಕ್ ಕಿಲ್ಲೆದಾರು, ಆಮೇಲೆ ಧಾರವಾಡ ಉಪಾಧ್ಯಕ್ಷರಾದಂಥ ಸುಭಾಷ್ ಮಾದಣ್ಣವರು, ಧಾರವಾಡ ತಾಲೂಕಾ ಅಧ್ಯಕ್ಷರಾದಂಥ ಮಾರುತಿ ಸುಂಕದವರು, ಇನ್ನು ಇತ್ತಿತ್ತರು ಎಲ್ಲ ರೈತ ಮುಖಂಡರು ಸೇರಿ ಈ ಧಾರವಾಡ ಜಿಲ್ಲೆಯಲ್ಲಿ ರೈತರ ಕುಂದುಕೊರತೆಗಳನ್ನು ಒಂದು ಬಗೆಹರಿಸಬೇಕಂತಂದು ಈ ಪಾದಯಾತ್ರೆ ಮುಖಾಂತರ ಹಮ್ಮಿಕೊಂಡಿದ್ದಾರೆ. ಈ ಸರ್ಕಾರಕ್ಕೆ ಒಂದು ಗಡುವನ್ನು ಮುಟ್ಟಿಸುವುದು ಮಾಡಬೇಕಂತಂದು ರೈತರಿಗೆ ಒಂದು ಮನವರಿಕೆ ಮಾಡಿ ಕೊಡಬೇಕಂತಂದು ಈ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಮೂಡಿಸೋನು, ಎಲ್ಲರೂ ಕೂಡಿ ಮಾಡೋನು ಅಂತಂದು ಒಂದು ಗಡುವನ್ನು ಕೊಟ್ಟಿದ್ದಾರೆ. ಆ ಗಡುವನ್ನು ಎಲ್ಲ ರೈತ ಬಾಂಧವರು, ನಮ್ಮ ಧಾರವಾಡ ಜಿಲ್ಲಾದವರು, ಆಮ್ಯಾಗ ಹುಬ್ಬಳ್ಳಿ ತಾಲೂಕಿನವರು ಎಲ್ಲರೂ ಈ ಸಮಾರಂಭಕ್ಕೆ ಆಗಮಿಸಬೇಕು. ಈ ಸರ್ಕಾರಕ್ಕೆ ನನ್ನೊಂದು ಬೇಡಿಕೆ ಏನಂತಂದ್ರೆ, ಬೆಳೆ ಸಾಲ ಮನ್ನಾ ಮಾಡ್ತೀವಿ ಅಂತಂದು ಸರ್ಕಾರ ಹಿಂದೆ ಹೇಳಿತ್ತು. ಆ ರೈತರ ಸಾಲ ಮನ್ನಾ ಮಾಡಿಲ್ಲ. 2023-24ನೇ ಸಾಲಿನಾಗ ಅತಿವೃಷ್ಟಿಯಾಗಿ ಮನೆಗಳು ಬಿದ್ದಿದ್ದಾವೆ. ಅದನ್ನು ಚೆಂದಾಗಿ ಬಂದು ತಹಸೀಲ್ದಾರ್ ಆಯ್ತು, PDO ಅವರಾಯ್ತು, ಆಮ್ಯಾಗ ತಲಾಟೆ ಅವರಾಯ್ತು, ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳಾಯ್ತು, ಯಾರೂ ಬಂದು ಪರಿಶೀಲನೆ ಮಾಡಿ ಅವಕ್ಕೆ ಯೋಗ್ಯವಾದಂಥ ಹಣವನ್ನು ಕೊಟ್ಟಿಲ್ಲ. ನಮ್ಮ ಸುಳ್ಳ ಗ್ರಾಮದಾಗ ಒಂದು ಉದಾಹರಣೆ ಹೇಳ್ತೀನಿ. 2023-24ನೇ ಸಾಲಿನೊಳಗೆ ಬಿದ್ದಂಥ ಮನೆಗಳಿಗೆ ಯಾರೂ ಬಂದು ಪರಿಶೀಲನೆ ಮಾಡಿ ಅದಕ್ಕೆ ಸೂಕ್ತವಾದ ಒಂದು ಹಣ ಮುಟ್ಟಿಸಿಲ್ಲ. ಯಾವ ಇದು ಉದ್ದೇಶ ಏನು ಇಂಜಿನಿಯರ್ದೈತು, ತಲಾಟೆ ಅವ್ರದ್ದೈತು, ಏನು PDO ಅವ್ರದ್ದೈತು, ಏನು ರಾಜಕಾರಣಿಯವ್ರದ್ದೈತು, ಏನು ಅನ್ನೋದು ನಮ್ಗೆ ಒಂದು ಇದೂ ಆಗವಲ್ದು. ಇದಕ್ಕೆ ಒಂದು ಸರ್ಕಾರಕ್ಕೆ ಒಂದು ಮನವಿ ಮುಟ್ಟಿಸ್ಬೇಕಂತಂದು ನನ್ನಲ್ಲಿ ಒಂದು ವಿನಂತಿ ಮಾಡಿಕೊಳ್ತೇನೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕೋಡಿಹಳ್ಳಿ ಬಣದಿಂದ ಹುಬ್ಬಳ್ಳಿ ರಾಣಿ ಚೆನ್ನಮ್ಮ ಸರ್ಕಲ್ನಿಂದ ನಾವು ಸುಮಾರು 2-3 ಸಾವಿರ ಜನ ರೈತರು ಪಾದಯಾತ್ರೆ ಮೂಲಕ ಧಾರವಾಡ DC ಕಚೇರಿಯವರೆಗೆ ಮಾಡಬೇಕಂತ ತೀರ್ಮಾನ ಮಾಡೀವಿ. ಅದರ ಪ್ರಕಾರ ನಮ್ಮ ಅನೇಕ ಸಮಸ್ಯೆಗಳು ಅದಾವೆ. ನಾವು ಇದ್ರಾಗ ಒಂದೊಂದು ವಿಶೇಷ ಏನು ಹೇಳ್ತೀನಿ ಅಂದರೆ, 1980ರಾಗ ನರಗುಂದ ಮತ್ತು ರೋಲಗುಂದಲ್ಲಿ ಲಾಠಿ ಚಾರ್ಜ್ ಆಯ್ತಲ್ಲ, ಆ ಬಸಪ್ಪ ಲಕ್ಕುಂಡಿ ಮತ್ತು ಈರಪ್ಪ ಕಡ್ಲಿಕೊಪ್ಪ ಅವರ ದಿನಾಚರಣೆಯನ್ನು ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಮಾತ್ರ ಮಾಡ್ತೈತಿ, ಉಳ್ಕಿದ್ದು ಯಾರು ಮಾಡೋಲ್ಲ. ಅದನ್ನು ಸರ್ಕಾರ ಮಟ್ಟದಾಗ ಅದನ್ನು ಒಂದು ದಿನಾಚರಣೆ ಅಂತೇಳಿ ಅಂಗವಾಗಿ ಅದನ್ನು ಆಚರಿಸ್ಬೇಕಂತೇಳಿ ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೇನೆ. ನಿಮ್ಮ ಹೆಸರು? ಚಂದ್ರಶೇಖರ್ ಕಬ್ಬೂರ್ ಅಂತೇಳಿ ಧಾರವಾಡ ಜಿಲ್ಲಾ ರೈತ ಸಂಘದ ಮುಖಂಡರು.